ಯಾರು ಬಲ್ಲಿರೇನು ವಾರಣಾಸಿ ಗುಡೇನು ಖ್ಯಾತೋಗ್ರವಂಶ ಜಾತಘಾತಿ ಕರ್ಮರಹಿತನು ಮಾತೆ ವಾಮದೇವಿ ಉದರದಿಂದ ಧರೆಗೇಳಿದನು ಪುಷ್ಯ ಕೃಷ್ಣ ಏಕಾದಶಿಯಲ್ಲಿ ವಿಶ್ವಸೇನತನೆಯನು 9 ಬಿಲ್ಲಿನುದ್ದ ಬೆಳೆದು ಶತಾಯು ಹೊಂದಿದಾತನು ಹೊಂಬೆಳಕ ನೀಡಿ ಕಲ್ಪದರು ಖ್ಯಾತನಾಮ ಪಡೆದನು ಹಚ್ಚ ಹಸಿರ ಪೈರಿನಂತೆ ಹೊಳೆವ ಪಚ್ಚೆ ಪಾರ್ಶ್ವನು ಸ್ವಚ್ಛ ಮನದ ಇಚ್ಛೆಗಳನ್ನು ಮುದದಿ ಕೊಡುಗೆ ಕೈವನು ದೇವದಾರು ತರುವ ಬಳಿಯ ಧ್ಯಾನ ಮಗ್ನನಾದನು ಅಶ್ವವನದಿ ತಪವಗೈದು ಮಾನಕ ಶಾಯ ಕಳೆದನು ಶ್ರಾವಕರನ್ನರುಹಿ ಪೊರೆದ ಶ್ರವಣ ಕುಲದ ಶ್ರೇಷ್ಠನು ಶ್ರಾವಣ ಶುಕ್ಲ ಸಪ್ತಮಿಯಲ್ಲಿ ಮೋಕ್ಷ ಲಕ್ಷ್ಮಿ ಪಡೆದನು. ಭವ್ಯರೇ, ವರ್ತಮಾನ ಕಾಲದ 23ನೆಯ ತೀರ್ಥಂಕರರಾದ ಪಾರ್ಶ್ವನಾಥರ ಕುರಿತು ನನ್ನ ವಿಚಾರಧಾರೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಭರತ ಕ್ಷೇತ್ರದ ಕಾಶಿ ನಗರದ ವಾರಣಾಸಿಯಲ್ಲಿ ತಮ್ಮ 10ನೇ ಭವದಲ್ಲಿ ರಾಜ ವಿಶ್ವಸೇನ ಹಾಗೂ ಮಾತೆ ವಾಮಾದೇವಿಯ ಸುತನಾಗಿ ಜನಿಸಿದರು. ಇವರು 100 ವರ್ಷ ಪರಮಾಯುಷ್ಯವನ್ನು ಹೊಂದಿದ್ದರು. ಇವರು 9 ಮೊಳ ಎತ್ತರವಿದ್ದು ಎಳೆಯ ಭತ್ತದ ಪೈರಿನಂತಹ ಹಸಿರು ಬಣ್ಣವನ್ನು ಹೊಂದಿದ್ದರು. ತಮ್ಮ 16ನೇ ವಯಸ್ಸಿನಲ್ಲಿ ಒಂದು ದಿನ ವನವಿಹಾರ ಬರುತ್ತಿರುವಾಗ ತನ್ನ ಅಜ್ಜನಾದ ಮಹಿಪಾಲನು ಪಂಚಾಗ್ನಿ ತಪಸ್ಸು ಮಾಡುವುದನ್ನು ನೋಡುತ್ತಾರೆ. ಬೆಂಕಿ ಉರಿಯಲು ಮಹಿಪಾಲನು ಕಟ್ಟಿಗೆಯನ್ನು ಕಡಿಯಲೆತ್ನಿಸಿದಾಗ ಪಾರ್ಶ್ವನಾಥರು ಅದನ್ನು ಕಡಿಯಬೇಡಿ, ಅದರಲ್ಲಿ ಪ್ರಾಣಿಗಳಿವೆ ಎನ್ನುತ್ತಾರೆ. ಆದರೂ ಅವರ ಮಾತನ್ನು ಮೀರಿ ಮಹಿಪಾಲನು ಕಟ್ಟಿಗೆಯನ್ನು ಕಡಿದಾಗ ಅದರಲ್ಲಿದ್ದ ನಾಗಜೋಡಿಗಳು ಸಾಯುತ್ತವೆ. ಸಾಯುವ ಮೊದಲು ಅವುಗಳಿಗೆ ಪಾರ್ಶ್ವನಾಥರು ಉಪದೇಶ ನೀಡುತ್ತಾರೆ. ಅವುಗಳು ಸತ್ತು ಧರಣೀಂದ್ರ ಪದ್ಮಾವತಿಯರಾಗಿ ಜನಿಸಿದರು. ಪಾರ್ಶ್ವನಾಥರು ತಮ್ಮ 30ನೇ ವಯಸ್ಸಿನಲ್ಲಿ ಜಾತಿಸ್ಮರಣೆಯ ಕಾರಣದಿಂದ ವೈರಾಗ್ಯ ಹೊಂದಿ ದೀಕ್ಷಿತರಾಗಿ ತಪಸ್ಸಿನಲ್ಲಿ ನಿರತರಾಗುತ್ತಾರೆ. ಮಹಿಪಾಲನು ಸತ್ತು ಶಂಭರನೆಂಬ ದೇವನಾಗಿರುತ್ತಾನೆ. ಒಂದು ದಿನ ಶಂಭರನು ಆಕಾಶದಲ್ಲಿ ಸಂಚರಿಸುತ್ತಿರುವಾಗ ತನ್ನ ವಿಮಾನವು ಚಲಿಸದೇ ನಿಲ್ಲಲು ಕೆಳಗೆ ಭೂಮಿಯಲ್ಲಿ ಪಾರ್ಶ್ವಮುನಿಯು ತಪಸ್ಸು ಮಾಡುವುದನ್ನು ಕಂಡು ಪೂರ್ವವೈರದಿಂದ ಪಾರ್ಶ್ವಮುನಿಗೆ ಅನೇಕ ರೀತಿಯ ಉಪಸರ್ಗವನ್ನು ಮಾಡುತ್ತಾನೆ. ಆಗ ಧರಣೇಂದ್ರನು ರತ್ನದ ಹೆಡೆಯನ್ನು ಪಾರ್ಶ್ವಮುನಿಯ ಶಿರದ ಮೇಲೆ ಚಾಚುತ್ತಾನೆ. ಪದ್ಮಾವತಿಯು ವಜ್ರದ ಕೊಡೆಯನ್ನು ಹಿಡಿಯುತ್ತಾಳೆ. ಕೊನೆಗೆ ಶಂಭರನು ಸೋತು ಸ್ವಾಮಿಗೆ ಶರಣಾಗುತ್ತಾನೆ. ಉತ್ತಮ ಕ್ಷಮೆಯನ್ನು ಹೊಂದಿದ ಸ್ವಾಮಿಯು ಅವನನ್ನು ಕ್ಷಮಿಸಿದರು. ಪಾರ್ಶ್ವನಾಥರು ಘಾತಿ ಕರ್ಮಗಳ ನಾಶದಿಂದ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತದೆ. ನಂತರ ಅಘಾತಿ ಕರ್ಮಗಳನ್ನು ನಾಶ ಮಾಡಿ ಮೋಕ್ಷವನ್ನು ಪಡೆಯುತ್ತಾರೆ. ಈ ಸುದಿನವನ್ನು ನಾವು ಮುಕುಟ ಸಪ್ತಮಿ ಎಂದು ಆಚರಿಸುತ್ತೇವೆ. ಇವರ 10 ಭವಗಳೆಂದರೆ ಮರುಭೂತಿ, ವಜ್ರಘೋಷ, ಸಹಸ್ರಾಣಿ ಕಲ್ಪದಲ್ಲಿ ವೇಗ, ಅಚ್ಯುತ ಕಲ್ಪದಲ್ಲಿ ದೇವ, ರಶ್ಮಿ ವೇಗ, ಅಹಮೇಂದ್ರ ರಾಜ, ವಜ್ರನಾಭಿ ಚಕ್ರವರ್ತಿ, ಆನತೀಂದ್ರ, ಆನಂದ ದೇವ ಹಾಗೂ ಪಾರ್ಶ್ವನಾಥ ದೇವ. ತಮಗೆ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ನಮಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ.